ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. 56,000 ಕೋಟಿ ಹ್ಯಾಕ್ ಪ್ರಕರಣ. ಶ್ರೀಕಿಗೂ ಇದೆಯಾ ಲೂಟಿ ನಂಟು? ಬಿಟ್ ಫಿನೆಕ್ಸ್ ಹ್ಯಾಕ್ ಆಗಿದ್ ಹೇಗೆ? ಏನಿದು ಕೋಲ್ಡ್ ವಾಲೆಟ್ ಸೀಕ್ರೆಟ್? ಆ ಒಂದು ಆಡಿಯೋ ಬಿಚ್ಚಿಟ್ಟಿತ ಮಂತ್ರಿಗಳು ಪೊಲೀಸರ ರಹಸ್ಯ. ಬಿಟ್ ಕಾಯಿನ್ ನಿಗೂಢವಾಗಿ ಕಣ್ಮರೆಯಾಗಿದ್ ಹೇಗೆ? ಪೊಲೀಸರಿಗೆ ಮಕ್ಮಲ್ ಟೋಪಿ ಹಾಕಿದ್ನ ಈ ಭೂಪ. ಇದೇ ಹೊತ್ತಿನ ಸ್ಪೆಷಲ್ 50,000 ಕೋಟಿ ಬಿಟ್ ಸೀಕ್ರೆಟ್. It's $704 million and in Indian rupees the value is 5,240 crores. Karnataka Chief Minister Baswaraj Bommai said on Thursday that Prime Minister Narendra Modi had conveyed to him not to worry about the Bitcoin scandal. Why were you not informing? And that also after the man has been released on bail on 17th April. And then you say inform Interpol and all other economic agencies. One of the biggest cryptocurrency exchanges on 2nd of August 2016 called Bitfinex. 56,000 ಕೋಟಿ ಹ್ಯಾಕ್ ಪ್ರಕರಣ. ಶ್ರೀಕಿಗೂ ಇದೆಯಾ ಲೂಟಿ ನಂಟು? ಬಿಟ್ ಫಿನೆಕ್ಸ್ ಹ್ಯಾಕ್ ಆಗಿದ್ ಹೇಗೆ? ಏನಿದು ಕೋಲ್ಡ್ ವ್ಯಾಲೆಟ್ ಸೀಕ್ರೆಟ್? ಆ ಒಂದು ಆಡಿಯೋ ಬಿಚ್ಚಿಟ್ಟಿತ ಮಂತ್ರಿಗಳು ಪೊಲೀಸರ ರಹಸ್ಯ. ನೋಡೋಕೆ ನರಪೇತಲ ನಾರಾಯಣನ ರೀತಿ ಇರೋ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹ್ಯಾಕರ್ಗಳ ಲೋಕದಲ್ಲೇ ಭಯಾನಕ ಹೆಸರು. ರಾಜ್ಯ ರಾಜಕೀಯದಲ್ಲಿ ಬಿಟ್ಕಾಯಿನ್ ಬಿರುಗಾಳಿ ಎಬ್ಬಿಸಿ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಮೈಲ್ ಕೊಡ್ತಿದ್ದಾನೆ. ಕ್ರಿಪ್ಟೋ ಕರೆನ್ಸಿ ಮೂಲಕ ಕೋಟಿ ಕೋಟಿ ಗುಳುಂ ಎನಿಸಿದ ಹ್ಯಾಕರ್ ಕಿಂಗ್ ಇವನು. ಡಿಜಿಟಲ್ ಮಾಯಲೋಕದ ನಟೋರಿಯಸ್ ಹ್ಯಾಕರ್ ಇವನು. ಶ್ರೀಕೃಷ್ಣನ ಲೀಲೆ ಕೇಳ್ತಾ ಹೋದ್ರೆ ನೀವೇ ದಂಗಾಗಿ ಬಿಡ್ತೀರಾ. ಬಿಟ್ ಫಿನೆಕ್ಸ್ ಲೋಕದಲ್ಲೂ ಕೈಯಾಡಿಸಿದ್ದಾನೆ ಈ ಖತರ್ನಾಕ್ ಹ್ಯಾಕರ್. 56,000 ಕೋಟಿ ಹ್ಯಾಕ್ ಪ್ರಕರಣಕ್ಕೂ ಶ್ರೀಕಿಗೂ ಲೂಟಿಯ ನಂಟಿದೆಯಾ ಅನ್ನೋ ದಟ್ಟವಾದ ಅನುಮಾನ ಕಾಡ್ತಿದೆ. ಬಿಟ್ ಫಿನೆಕ್ಸ್ ಹ್ಯಾಕ್ ಆಗಿದ್ ಹೇಗೆ? ಈ ಕೋಲ್ಡ್ ವ್ಯಾಲೆಟ್ ಸೀಕ್ರೆಟ್ ಹ್ಯಾಕಿಂಗ್ ಲೋಕದ ಕರಾಳ ಮುಖವನ್ನ ತೆರೆದಿಡುತ್ತೆ. ಆ ಒಂದು ಆಡಿಯೋ ಮಂತ್ರಿಗಳು ಪೊಲೀಸರ ರಹಸ್ಯವನ್ನು ಬಿಚ್ಚಿಟ್ಟಿದ್ದ ಈ ಬಿಟ್ಕಾಯಿನ್. ಶ್ರೀಕಿಯ ಆಳ ಅಗಲವನ್ನ ಕೆದಕ್ತಾ ಹೋದಷ್ಟು ಬಿಟ್ ಸತ್ಯಗಳು ಹೊರಬರ್ತಾನೆ ಇದೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಲಿಂಕ್ ಊಹೆಗೂ ಮೀರಿದೆ. ಪೊಲೀಸರಿಗೆ ಮಕ್ಮಲ್ ಟೋಪಿ ಹಾಕಿದ ಕಿಲಾಡಿ ಇವನು. ಈತ ಮಾಡಿರೋ ಕರಾಮತ್ತು ಒಂದೆರಡಲ್ಲ. ಲೋಕಲ್ ಲೆವೆಲ್ನಲ್ಲಿ ಮಾತ್ರವಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಹರಡಿದೆ ಶ್ರೀಕಿ ಹ್ಯಾಕಿಂಗ್ ಜಾಲ. ಎರಡು 2016ರ ಮೆಗಾ ಹ್ಯಾಕಿಂಗ್ ನಲ್ಲಿದೆಯಾ ಶ್ರೀಕಿಯ ಕೈವಾಡ? 56,000 ಕೋಟಿಗೆ ಕನ್ನ ಹಾಕಿದ್ದಾನ ಖತರ್ನಾಕ್ ಹ್ಯಾಕರ್. 2016 ಆಗಸ್ಟ್ 2ರಂದು ಮೆಗಾ ಹ್ಯಾಕಿಂಗ್ ಒಂದು ನಡೆದಿತ್ತು. ಹಾಂಗ್ಕಾಂಗ್ ಮೂಲದ ಕಂಪನಿಯೊಂದನ್ನ ಹ್ಯಾಕ್ ಮಾಡಲಾಗಿತ್ತು. ಬಿಟ್ ಫಿನೆಕ್ಸ್ ಬಿಟ್ಕಾಯಿನ್ ಎಕ್ಸ್ಚೇಂಜ್ ಹ್ಯಾಕ್ ಮಾಡಿ 1,19,755 ಬಿಟ್ ಕಾಯಿನ್ ಅನ್ನ ಎಗರಿಸಲಾಗಿತ್ತು. ಈ ಕಾಯಿನ್ಗಳನ್ನು ದೋಚಿದ್ದ ಪ್ರಕರಣದಲ್ಲಿ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ನಂಟಿದೆಯಾ ಅನ್ನೋ ಸಂಶಯ ದಟ್ಟವಾಗಿದೆ. ಶ್ರೀಕಿ ಪಾತ್ರದ ಬಗ್ಗೆ ರಾಜ್ಯದ ತನಿಖಾ ಸಂಸ್ಥೆಗಳಿಗೆ ಸುಳಿವು ಸಿಕ್ಕಿತ್ತಂತೆ. 2,000 ಬಿಟ್ಕಾಯಿನ್ ದೋಚಿದ್ದಾಗಿ ಶ್ರೀಕಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದ. 2016ರ ಅವಧಿಯಲ್ಲೇ ಬಿಟ್ ಫಿನೆಕ್ಸ್ ಎಕ್ಸ್ಚೇಂಜ್ನಿಂದ ಕಳವು ಮಾಡಿರುವುದಾಗಿ, ಬರೋಬ್ಬರಿ 56,000 ಕೋಟಿ ಮೊತ್ತದ ಬಿಟ್ಕಾಯಿನ್ ದೋಚಿರುವುದಾಗಿ ಸಿಸಿಬಿ ಪೊಲೀಸರ ಮುಂದೆ ಸತ್ಯ ಕಕ್ಕಿದ್ದಾನೆ ಅಂತ ಮಾತಿದೆ. ಕೋಲ್ಡ್ ವ್ಯಾಲೆಟ್ ನಲ್ಲಿ ಹಣ ಟ್ರಾನ್ಸ್ಫರ್ ಮಾಡ್ತಿದ್ನ ಶೋಕಿಲಾಲ. ಶ್ರೀಕಿ ಪ್ರಕರಣದ ಸುತ್ತ ಉತ್ತರ ಸಿಗದ 10 ಹಲವು ಪ್ರಶ್ನೆಗಳು ಗಿರಕಿ ಹೊಡಿತಾನೇ ಇವೆ. 56,000 ಕೋಟಿ ಎಗರಿಸಿದ್ದ ಪ್ರಕರಣದಲ್ಲಿ ಒಬ್ರೋ ಇಬ್ರೋ ಶಾಮೀಲಾಗಿರಲಿಲ್ಲ. ಇದರಲ್ಲಿ ಒಂದು ಗ್ಯಾಂಗ್ ನ ಕೈವಾಡವಿದೆ. ಈ ಕ್ರಿಮಿನಲ್ ಹ್ಯಾಕರ್ಸ್ಗಳ ಗ್ಯಾಂಗ್ನಲ್ಲಿ ಶ್ರೀಕಿ ಕೂಡ ಶಾಮೀಲಾಗಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಈ ತಂಡದ ಭಾಗವಾಗಿದ್ದ ಶ್ರೀಕಿ
ಸಾವಿರಾರು ಕೋಟಿ ಮೌಲ್ಯದ ಬಿಟ್ ಕಾಯಿನ್ಗಳನ್ನ ಕೋಲ್ಡ್ ವ್ಯಾಲೆಟ್ಗಳಲ್ಲಿ ಅಡಗಿಸಿಟ್ಟುಕೊಂಡು ನಂತರ ವರ್ಗಾವಣೆ ಮಾಡಿರುವ ಅನುಮಾನ ದಟ್ಟವಾಗಿದೆ. ಇವನು ನೀವು ಅಂದುಕೊಂಡಿರುವಷ್ಟು ಸಾಮಾನ್ಯನಲ್ಲ. ಇವನದ್ದು ನಟೋರಿಯಸ್ ಕ್ರಿಮಿನಲ್ ಮೈಂಡ್. ಇಲ್ಲಿವರೆಗೂ ಈತ ಮಾಡಿರೋ ಹ್ಯಾಕ್ ಮಿಸ್ ಆದ ಉದಾಹರಣೆಗಳೇ ಇಲ್ಲ. ನವೆಂಬರ್ 14, 2020ಕ್ಕೆ ಹ್ಯಾಕರ್ ಶ್ರೀಕಿ ಪೊಲೀಸರಿಗೆ ಸೆರೆ ಸಿಕ್ಕಿದ್ದ. ಏಪ್ರಿಲ್ 17, 2021ರವರೆಗೂ ನ್ಯಾಯಾಂಗ ಬಂಧನದಲ್ಲಿದ್ದ. ಇದೇ ಟೈಮ್ನಲ್ಲೇ ಬಿಟ್ಕಾಯಿನ್ ಮತ್ತು ಹಣಕಾಸು ಸಂಸ್ಥೆಗಳ ಸರ್ವರ್ ಅನ್ನು ಹ್ಯಾಕ್ ಮಾಡಿ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಇದೇ ಟೈಮ್ನಲ್ಲೇ ಕೋಲ್ಡ್ ವ್ಯಾಲೆಟ್ನಲ್ಲಿದ್ದ ಬಿಟ್ ಫಿನೆಕ್ಸ್ ಬಿಟ್ ಕಾಯಿನ್ಗಳ ವರ್ಗಾವಣೆಯೂ ನಡೆದಿದೆ. ಇದು ಕೂಡ ರಾಜ್ಯದ ಬಿಟ್ಕಾಯಿನ್ ಹಗರಣದ ಜೊತೆ ನಂಟು ಹೊಂದಿರುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಬ್ಬಿಕೊಂಡಿದ್ಯಾ ಈ ಜಾಲ? ಬಿಟ್ ಫಿನೆಕ್ಸ್ ಸರ್ವರ್ನಿಂದ ಬಿಟ್ ಕಾಯಿನ್ಗಳನ್ನು ದೋಚಿರುವುದಾಗಿ ಶ್ರೀಕಿ ಆರಂಭದಲ್ಲೇ ತಪ್ಪೊಪ್ಪಿಕೊಂಡಿದ್ದ ಅನ್ನೋ ಮಾತಿದೆ. ಆದರೆ ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹಬ್ಬಿಕೊಂಡಿದೆ ಅನ್ನೋದನ್ನು ಏಪ್ರಿಲ್ 28, 2021ಕ್ಕೇನೆ ಸಿಐಡಿಯ ಇಂಟರ್ಪೋಲ್ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಕಿಂಗ್ ನಡೆದಿದೆ. ಬಿಟ್ಕಾಯಿನ್ಗಳನ್ನು ದೋಚಿ ಹಣವನ್ನು ಅಕ್ರಮವಾಗಿ ವಿದೇಶಗಳಿಗೆ ವರ್ಗಾವಣೆ ಮಾಡಿರುವುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹ್ಯಾಕರ್ಗಳ ಗ್ಯಾಂಗ್ ಅನ್ನೇ ಕಟ್ಟಿಕೊಂಡಿರೋದಾಗಿ ಶ್ರೀಕಿ ಪೊಲೀಸರ ಬಳಿ ಬಾಯ್ಬಿಟ್ಟಿದ್ದ. ತನಿಖೆಯ ಆರಂಭಿಕ ಹಂತದಲ್ಲೇ ಈ ಬಗ್ಗೆ ಸುಳಿವು ಸಿಕ್ಕಿತ್ತು ಅಂತ ಸಿಸಿಬಿ ಪೊಲೀಸರು ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಶ್ರೀಕಿ ಬಾಯ್ಬಿಟ್ಟ ಸತ್ಯವೇನು? ಇಸ್ರೇಲ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಹ್ಯಾಕರ್ಗಳ ತಂಡದೊಂದಿಗೆ ಶ್ರೀಕಿ ನಂಟು ಹೊಂದಿದ್ದ. ಗ್ಯಾಂಗ್ ಕಟ್ಟಿಕೊಂಡು ಬಿಟ್ ಫಿನೆಕ್ಸ್ ಸರ್ವರ್ಗೆ ಲಗ್ಗೆ ಹಾಕಿದ್ರು. 2016ರಲ್ಲಿ ಬಿಟ್ ಫಿನೆಕ್ಸ್ ಸರ್ವರ್ ಹ್ಯಾಕಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀಕಿ ಮಹತ್ತರ ಮಾಹಿತಿ ನೀಡಿದ್ದಾನೆ. ಇಸ್ರೇಲ್ನಲ್ಲಿ 2019ರಲ್ಲಿ ಎಲಿಗಿಗಿ ಅಸ್ನಾಫ್ ಗಿಗಿ ಸಹೋದರನನ್ನು ಬಂಧಿಸಲಾಗಿತ್ತು. ಇದೇ ಟೀಮ್ ಬರೋಬ್ಬರಿ 1.20 ಲಕ್ಷ ಬಿಟ್ ಕಾಯಿನ್ಗಳಿಗೆ ಕನ್ನ ಹಾಕಿ ರಹಸ್ಯ ವ್ಯಾಲೆಟ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿರೋ ಅನುಮಾನವಿದೆ. ಬಿಟ್ಕಾಯಿನ್ ನಿಗೂಢವಾಗಿ ಕಣ್ಮರೆಯಾಗಿದ್ದು ಹೇಗೆ? ಶ್ರೀಕಿ ಬಾಯ್ಬಿಟ್ಟ ಸತ್ಯಕ್ಕೆ ದಂಗಾದ್ರ ಪೊಲೀಸರು. 2016ರಲ್ಲಿ ಬಿಟ್ ಫಿನೆಕ್ಸ್ ಸರ್ವರ್ನಿಂದ ಹ್ಯಾಕರ್ಗಳು ಲಪಟಾಯಿಸಿದ್ದ ಬಿಟ್ ಕಾಯಿನ್ಗಳು ನಿಗೂಢವಾಗಿ ಕಣ್ಮರೆಯಾಗಿದ್ವು. 2020ರ ನವೆಂಬರ್ ಮತ್ತು 2021ರ ಏಪ್ರಿಲ್ನಲ್ಲಿ ಡಾರ್ಕ್ ನೆಟ್ಗಳ ಮೂಲಕ ಖಾಸಗಿ ವ್ಯಾಲೆಟ್ಗಳಿಗೆ ವರ್ಗಾವಣೆಯಾಗಿವೆ. ಅಲ್ಲಿಂದ ಅವುಗಳನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಈ ಬಗ್ಗೆ ಎಲ್ಟಿಪಿಕ್ಟಿಕ್ ಎಂಬ ಬ್ಲಾಕ್ ಚೈನ್ ವಿಶ್ಲೇಷಣಾ ಸಂಸ್ಥೆ ವರದಿ ಮಾಡಿದೆ. ವೀಕ್ಷಕರೇ, ನೋಡೋಕೆ ಥೇಟ್ ನರಪೇತಲನ ರೀತಿ ಇರೋ ಈ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಸಾಮಾನ್ಯದವನಲ್ಲ. ಇವನ ಕರ್ಮಕಾಂಡಗಳನ್ನು ಅಗೆದಷ್ಟು ಬಗೆದಷ್ಟು ಬಿಟ್ ಸತ್ಯಗಳು ಹೊರಬರ್ತಾನೆ ಇವೆ. ಈ ಸಾಮಾನ್ಯನಿಗೆ ಅಸಾಮಾನ್ಯ ಲಿಂಕ್ ಇದೆ. ನನ್ನ ಕೋಲ್ಡ್ ವ್ಯಾಲೆಟ್ನಲ್ಲಿ ಬಿಟ್ ಕಾಯಿನ್ಗಳಿದ್ದು ಅವುಗಳನ್ನು ಯುರೋಪ್ಗೆ ಟ್ರಾನ್ಸ್ಫರ್ ಮಾಡಿ ಭಾರತಕ್ಕೆ ಹಣ ತರಿಸಿಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೆ ಅಂತ ಶ್ರೀಕಿನೇ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾನಂತೆ. ಡಾರ್ಕ್ ನೆಟ್ ಮೂಲಕ ಡಾರ್ಕ್ ಕಿಂಗ್ ನ ವ್ಯವಹಾರ. ಬಿಟ್ ಫಿನೆಕ್ಸ್ ನಿಂದ ಬಿಟ್ ಕಾಯಿನ್ಗಳನ್ನು ದೋಚಿರೋ ಬಗ್ಗೆ ಶ್ರೀಕಿಯೇ ಪೊಲೀಸರಿಗೆ ತಿಳಿಸಿರೋ ಚಾನ್ಸಸ್ ಇದೆ. 2020ರ ನವೆಂಬರ್ ಮತ್ತು 2021ರ ಏಪ್ರಿಲ್ನಲ್ಲಿ ಇದೇ 2 ತಿಂಗಳಲ್ಲಿ ಈ ಡಾರ್ಕ್ ಕಿಂಗ್ ಹಲವು ಅವ್ಯವಹಾರಗಳನ್ನು ನಡೆಸಿದ್ದಾನೆ. ಡಾರ್ಕ್ ನೆಟ್ ಮೂಲಕ ಬಿಟ್ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಿರುವಲ್ಲಿಯೂ ಈತನದ್ದೇ ಕೈವಾಡವಿರಬಹುದು ಅನ್ನೋ ಅನುಮಾನವಿದೆ. ಈ ಹ್ಯಾಕರ್ಗಳ ಕರಾಮತೆ ಹೀಗೆ. ಯಾವಾಗ ಎಲ್ಲಿ ಯಾರ ಅಕೌಂಟ್ಗೆ ಕನ್ನ ಹಾಕ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಒಂದ್ ಕಡೆ ಹ್ಯಾಕರ್ ಶ್ರೀಕಿ ವಿರುದ್ಧ ಪೊಲೀಸರು ಅನೇಕ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಈತನ ಬಗ್ಗೆ ತನಿಖೆ ಮಾಡ್ತಿದ್ದ ಹಾಗೆ ಈತನ ಒಂದೊಂದೇ ರಂಗಿನಾಟಗಳು ಬಯಲಾಗ್ತಾನೆ ಇವೆ. ಇದೆಲ್ಲ ಒಂದ್ ಕಡೆಯಾದ್ರೆ ರಾಜ್ಯ ರಾಜಕೀಯದಲ್ಲಿ ದಿನೇ ದಿನೇ ಬಿಗಿಯಾಗ್ತಿದೆ ಬಿಟ್ ಕಾಯಿನ್ ಉರುಳು. ಬಿಜೆಪಿ ವಿರುದ್ಧ ಪ್ರಬಲ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ರಾಷ್ಟ್ರೀಯ ಮಟ್ಟದವರೆಗೂ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ತಿದೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಕೈಕಲಿಗಳು.
ಬಿಟ್ಕಾಯಿನ್ ಬಡಿದಾಟ ಈಗ ಕಾಂಗ್ರೆಸ್ಗೆ ಪ್ರಬಲ ಅಸ್ತ್ರವಾಗಿದೆ. ನೇರವಾಗಿ ಬಿಜೆಪಿ ನಾಯಕರ ವಿರುದ್ಧವೇ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ದಾರೆ. ನ್ಯಾಯಾಂಗ ತನಿಖೆಗೂ ಒತ್ತಾಯಿಸುತ್ತಿದ್ದಾರೆ. ಬಿಜೆಪಿಗೆ ಮುಜುಗರವಾಗುವಂತೆ ಕೊಂಡೊಯ್ಯಲು ಕೈ ನಾಯಕರು ಪ್ಲಾನ್ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ನಾಟಕ ಸರ್ಕಾರದ ಅಡಿಯಲ್ಲೇ ನಡೆದಿರೋ ಹಗರಣ ಅಂತ ಸುರ್ಜೇವಾಲಾ ನೇರವಾಗಿ ಆರೋಪ ಮಾಡಿದ್ದಾರೆ. India's biggest ever Bitcoin scam cover-up under the Karnataka government has now been unearthed. And what does it reflect? It reflects intrigue, whitewash, concealment, deception, and smacks of a deep-rooted conspiracy. 5,240 ಕೋಟಿ ಮೊತ್ತದ ಬಿಟ್ಕಾಯಿನ್ ವರ್ಗಾವಣೆ. ಗಂಭೀರ ಆರೋಪ ಮಾಡಿದ ರಣದೀಪ್ ಸುರ್ಜೇವಾಲಾ. ಬಿಟ್ಕಾಯಿನ್ ದೇಶದ ಅತಿ ದೊಡ್ಡ ಹಗರಣ. 2020 ಡಿಸೆಂಬರ್ನಲ್ಲಿ ಹಾಗೂ ಏಪ್ರಿಲ್ 2021ರಲ್ಲಿ ಬಿಟ್ಕಾಯಿನ್ ವರ್ಗಾವಣೆಯಾಗಿದೆ. ಬರೋಬ್ಬರಿ 5,240 ಕೋಟಿ ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ವರ್ಗಾವಣೆಯಾಗಿದೆ ಅಂತ ಸುರ್ಜೇವಾಲಾ ಗಂಭೀರ ಆರೋಪ ಮಾಡಿದ್ದಾರೆ. You know what the value was? You will be shocked. The value was $704 million US dollars. When you total this, it comes to $704 million US dollars. I'm giving you with each transaction number of bitcoins the value. I have not sourced it, it's from Bail Alert. I repeat the figure. It's 704 million US dollars. And in Indian rupees the value is 5,240 crores. 5 ತಿಂಗಳ ನಂತರ ಇಂಟರ್ಪೋಲ್ಗೆ ತಿಳಿಸಲಾಗಿದೆ. ಸಿಎಂ ಬೊಮ್ಮಾಯಿ ಪ್ರಧಾನಿಯನ್ನ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಬಿಜೆಪಿ ಯಾಕೆ ಮೌನವಾಗಿದೆ ಅಂತ ಪ್ರಶ್ನಿಸಿದ್ರು. Karnataka Chief Minister Baswaraj Bommai said on Thursday that Prime Minister Narendra Modi had conveyed to him not to worry about the Bitcoin scandal. I am not saying it. This is a newspaper report from Karnataka. ಹೀಗೆ ಕಾಂಗ್ರೆಸ್ ಪ್ರಾರಂಭದಿಂದಲೂ ಬಿಜೆಪಿ ವಿರುದ್ಧ ಬಿಟ್ಕಾಯಿನ್ ಅನ್ನ ಅಸ್ತ್ರ ಮಾಡಿಕೊಂಡು ಪ್ರಯೋಗಿಸ್ತಾನೇ ಇದೆ. ಈ ಕಡೆ ಅದೊಂದು ಆಡಿಯೋ ಸಖತ್ ಸದ್ದು ಮಾಡ್ತಿದ್ದು ಮಂತ್ರಿಗಳು, ಅಧಿಕಾರಿಗಳು, ಪೊಲೀಸರ ರಹಸ್ಯವನ್ನೇ ತೆರೆದಿಟ್ಟಿದೆ. ಬಿಟ್ಕಾಯಿನ್ ಪ್ರಕರಣ ದಿನಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಿದೆ. ಒಂದ್ ಕಡೆ ಹ್ಯಾಕರ್ ಶ್ರೀಕಿ ಅನೇಕ ಗಣ್ಯ ವ್ಯಕ್ತಿಗಳ ಹೆಸರನ್ನ ಬಾಯ್ ಬಿಟ್ಟಿದ್ದಾನೆ ಎನ್ನಲಾಗ್ತಿದೆ. ಇದರ ಬೆನ್ನಲ್ಲೇ ಸ್ಫೋಟಕ ಆಡಿಯೋ ಒಂದು ವೈರಲ್ ಆಗಿದ್ದು ಪೊಲೀಸರಿಗೆ ಮತ್ತಷ್ಟು ತಲೆನೋವು ತಂದಿದೆ. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬಿಟ್ಕಾಯಿನ್ ಪ್ರಕರಣ ಮತ್ತೊಂದು ಮಹತ್ವದ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಆ ಒಂದು ಸ್ಫೋಟಕ ಆಡಿಯೋ ದೊಡ್ಡವರ ನಿದ್ದೆ ಕೆಡಿಸಿದೆ. ಅಷ್ಟಕ್ಕೂ ವೈರಲ್ ಆದ ಆಡಿಯೋದಲ್ಲಿ ಅಂಥದ್ದೇನಿದೆ? ಇದು ಪೊಲೀಸ್ ಅಧಿಕಾರಿಗಳಿಗೆ ಟೆನ್ಷನ್ ಕೊಟ್ಟಿದ್ಯಾಕೆ? ಇದರ ಬಗ್ಗೆ ಹೇಳ್ತೀವಿ ನೋಡಿ. ಬಿಟ್ಕಾಯಿನ್ ಅಕ್ರಮಕ್ಕೆ ಮೆಗಾ ತಿರುವು. ಸ್ಫೋಟಕ ಆಡಿಯೋ ವೈರಲ್. ಬಿಟ್ಕಾಯಿನ್ ಹಗರಣ ದಿನಕ್ಕೊಂದು ಸ್ಫೋಟಕ ತಿರುವು ಪಡೆದುಕೊಳ್ತಿದೆ. ಬಿಟ್ಕಾಯಿನ್ ಧಗಧಗ ಬೆನ್ನಲ್ಲೇ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಮಾಜದಲ್ಲಿ ಗಣ್ಯರು ಎನಿಸಿಕೊಂಡ ಅದೆಷ್ಟೋ ಪ್ರತಿಷ್ಠಿತರು ಈ ಅಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶಾಮೀಲಾಗಿರೋ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಈ ಬೆನ್ನಲ್ಲೇ ಸ್ಫೋಟಕ ಆಡಿಯೋ ಒಂದು ಲೀಕ್ ಆಗಿದ್ದು ಇದು ಓರ್ವ ಐಪಿಎಸ್ ಹಾಗೂ ಪೇದೆ ನಡುವೆ ನಡೆದ ಸಂಭಾಷಣೆ ಎನ್ನಲಾಗ್ತಿದೆ. ಈ ಬಗ್ಗೆ ಇನ್ನೂ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಬಿಟ್ಕಾಯಿನ್ ಹಗರಣ ಪೊಲೀಸ್ ಹಾಗೂ ರಾಜಕೀಯ ವ್ಯಕ್ತಿಗಳ ಶಾಮೀಲಾತಿಯನ್ನ ಬಹಿರಂಗಪಡಿಸಿದೆ. ಇಂಥ ಟೈಮ್ನಲ್ಲೇ ಪೊಲೀಸ್ ಅಧಿಕಾರಿಗಳದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಈ ಆಡಿಯೋದಿಂದ ಪೊಲೀಸ್ ಅಧಿಕಾರಿಗಳು, ರಾಜಕೀಯ ನಾಯಕರುಗಳಿಗೆ ಆಪತ್ತು ಎದುರಾಗುತ್ತಾ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಹಾಗಾದ್ರೆ ವೈರಲ್ ಆದ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ಕೇಳಿಸಿಕೊಳ್ಳಿ. ನಮ್ದು ಒಟ್ಟು ಸರ್ ಅದು ಫ್ಲಕ್ಚುಯೇಟ್ ಆಗ್ತಾ ಇರ್ತದೆ. ಈಗ ಒಂದು ಬಿಟ್ಕಾಯಿನ್ ಇವತ್ತೊಂದು 56 ಲಕ್ಷ ಇದೆ ಸರ್. ಅದರಲ್ಲೂ ವೆರೈಟೀಸ್ ಇದೆ, 30 ಲಕ್ಷ ಇದೆ, ಡಿಪೆಂಡ್ಸ್. ಈಗ ಇದು ಹಂಗಾದ್ರೆ ಅವನ ಅಕೌಂಟ್ ಇಂದ ಬೇರೆ ಯಾರಕನ ಹೋಗಿದ್ಯಾ ಹಣ ಎಲ್ಲ? ಹೋಗಿದೆ ಬಿಟ್ಕಾಯಿನ್. ದೊಡ್ಡವರು ಸುಮಾರು ಜನ ಟ್ರಾನ್ಸಾಕ್ಷನ್ ಅದರಲ್ಲೇ ಮಾಡಿದ್ವಿ. ಯಾರು ಅಂತ ಗೊತ್ತಿಲ್ಲ ನಿಮ್ಗೆ? ಅದನ್ನ ಬರ್ದ ಗೊತ್ತಿದೆ, ಫುಲ್ ಕನ್ಫರ್ಮ್ ಇಲ್ಲ ಅದಕ್ಕೆ ಎಲ್ಲ ದೊಡ್ಡವರೇ ಇದೆ.
ಹೌದಾ ಯಾರ್ಯಾರು ಇದಾರೆ ಅಂದಾಜು? ಮಿನಿಸ್ಟರ್ ಲೆವೆಲ್ ಎಲ್ಲ ಇದ್ದಾರೆ ಸರ್. ಹಾ ಮಿನಿಸ್ಟರ್ ಲೆವೆಲ್ ಅಲ್ಲಿ ಇದ್ದಾರೆ. ಒಮ್ಮೆ ಅಲ್ಲಲ್ಲ ಬೇರೆ ಮಿನಿಸ್ಟರ್ಗಳು ಇದ್ದಾರೆ, IPS ಇದ್ದಾರೆ. IPS ಅಂದ್ರೆ ಯಾರ್ಯಾರು ಅಂದಾಜು? ಹೆಸರು ಗೊತ್ತಿಲ್ಲ ಸರ್. ಇದೇ ಸ್ಫೋಟಕ ಆಡಿಯೋ ಬಿಟ್ಕಾಯಿನ್ ಉರಿಯೋ ಬೆಂಕಿಗೆ ತುಪ್ಪ ಸವರಿದಂತಾಗಿದೆ. ಇವರ ಮಾತಿನಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ, ಆದ್ರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ದೊಡ್ಡ ದೊಡ್ಡ ರಾಜಕಾರಣಿಗಳೇ ಈ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು. ಈ ಆಡಿಯೋ ಯಾರ್ಯಾರ ಬುಡವನ್ನ ಅಲ್ಲಾಡಿಸುತ್ತೋ ಅನ್ನೋ ಆತಂಕ ಎದುರಾಗಿದೆ. ಒಂದ್ ಕಡೆ ಹ್ಯಾಕರ್ ಶ್ರೀಕಿ ತನಿಖೆ ವೇಳೆ ಹಲವರ ಹೆಸರನ್ನು ಬಾಯ್ಬಿಟ್ಟಿದ್ದಾನೆ ಅನ್ನೋದು ಪೊಲೀಸ್ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ತಲೆನೋವಾಗಿದೆ. ಇದರಲ್ಲಿ ನಾವಿದ್ದೀವಾ ಅಂತ ಬಹುತೇಕರು ಕ್ರಾಸ್ ಚೆಕ್ ಮಾಡಿಕೊಳ್ತಿದ್ದಾರೆ. ಈಗ ಇದರ ಬೆನ್ನಲ್ಲೇ ಆಡಿಯೋ ಲೀಕ್ ಆಗಿದ್ದು, ಆಡಿಯೋ ರೆಕಾರ್ಡ್ ಬಿಟ್ಕಾಯಿನ್ ಮತ್ತೊಂದು ಮುಖ ತೆರೆದಿಟ್ಟಿದೆ. ಗಾಬರಿ ಹುಟ್ಟಿಸಿರುವ ಮೌಲ್ಯ, ಅದು ಪಡೆದಿರುವ ದಂಧೆಯ ಸ್ವರೂಪ, ಮಾರುಕಟ್ಟೆಯಲ್ಲಿ ಏರುಪೇರಾಗುತ್ತಿರುವ ಅದರ ಮೌಲ್ಯ, ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗುತ್ತಿರುವ ಪೊಲೀಸ್ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಜಾತಕವನ್ನೆಲ್ಲ ಬಯಲು ಮಾಡ್ತಿದೆ. ಬಿಟ್ಕಾಯಿನ್ ಕೇಸ್ನಲ್ಲಿ ದಿನಕ್ಕೊಂದು ರೋಚಕತೆ ಎದುರಾಗ್ತಾನೇ ಇದೆ. ಈಗ ಶ್ರೀಕಿ ಜೊತೆಗೆ ಮತ್ತೊಬ್ಬ ಕಿರಾತಕನ ಹೆಸರು ಕೂಡ ಕೇಳಿ ಬರ್ತಿದೆ. ಹ್ಯಾಕ್ ಮಾಡೋದಷ್ಟೇ ಶ್ರೀಕಿ ಕೆಲಸವಾಗಿತ್ತಂತೆ. ಬಿಟ್ಕಾಯಿನ್ ಮಾರಾಟ ಮಾಡ್ತಿದ್ದದ್ದು ರಾಬಿನ್ ಆಗಿತ್ತಂತೆ. ರಾಬಿನ್ ಹ್ಯಾಕಿಂಗ್ ಹಿಸ್ಟ್ರಿ. ಬಿಟ್ಕಾಯಿನ್ ಮಾರಾಟ ಮಾಡಿ ರಾಬಿನ್ 1-2% ಕಮಿಷನ್ ಪಡಿತಿದ್ದಂತೆ. ಕಮಿಷನ್ ಪಡೆದೇ 5 ಕೋಟಿ ಗಳಿಸ್ತಿದ್ದ. ಮೆಸೆಂಜರ್ ಮೂಲಕ ಶ್ರೀಕಿ ರಾಬಿನ್ ಪರಿಚಯವಾಗಿದ್ರು. 45 ಲಕ್ಷ ಮೌಲ್ಯದ ಒಟ್ಟು 30 ಬಿಟ್ಕಾಯಿನ್ ನನ್ನು ರಾಬಿನ್ ಖರೀದಿ ಮಾಡಿದ್ನಂತೆ. ಈ ಬಗ್ಗೆ ಸಿಸಿಬಿ ಪೊಲೀಸರ ಮುಂದೆ ರಾಬಿನ್ ಎಲ್ಲ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಕಣ್ಣಿಗೆ ಕಾಣದ ಈ ನಿಗೂಢ ನಾಣ್ಯದ ರಹಸ್ಯ ಕೂಡ ನಿಗೂಢವಾಗಿದೆ. ಈ ಡಿಜಿಟಲ್ ಲೋಕದ ಬುಡ ಅಗೆಯುತ್ತಾ ಹೋದ ಹಾಗೆ ಒಂದೊಂದೇ ಸತ್ಯಗಳು ಹೊರಬರ್ತಾ ಇವೆ. ಈ ಶ್ರೀಕಿ ಜಾಲ ಇನ್ಯಾರ್ಯಾರನ್ನ ಸುತ್ತಿಕೊಳ್ಳುತ್ತೋ, ಬಿಟ್ ಕಾಯಿನ್ನ ಬಿಟ್ ಸತ್ಯ ಯಾರ ಬುಡವನ್ನ ಅಲ್ಲಾಡಿಸುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.